ಅದೊಂದು ಹೋಗ್ಲಿ, ನನಗ ಗ್ರೀನ್ ಟೀ ತಗೊಂಬಂದೆ ಯಜಮಾನ್ರೆ. ಸರಿಪ್ಪ. ಹಾ ಯಜಮಾನ್ರೆ. ಆ ಗ್ರೀನ್ ಟೀಗೆ ಸಕ್ಕರೆ ಹಾಕ್ಬೇಡ, ಜೇನುತುಪ್ಪ ಇದೆಯಾ? ಹಾ ಇದೆ ಯಜಮಾನ್ರೆ. ಅದನ್ನೇ ಹಾಕಪ್ಪ. ತಗೊಳ್ಳಿ ಯಜಮಾನ್ರೆ. ಯಜಮಾನ್ರೆ 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 ಏನಪ್ಪ? ಆ ರೂಮ್ಗೆ ಹೋಗ್ಬೇಡಿ ಯಜಮಾನ್ರೆ. ಯಾಕಲ್ಲ ಹುಲಿ ಇದೆಯಾ ಸಿಂಹ ಇದೆಯಾ? ಏನ ಹಾಗೇನೂ ಇಲ್ಲ ಯಜಮಾನ್ರೆ. ಅದೇನಂದ್ರೆ ಅದರಲ್ಲಿ ಹಳೆ ಬಟ್ಟೆ ಸಾಮಾನೆಲ್ಲ ಇಟ್ಬಿಟ್ಟಿದೀವಿ. ಮನೆಯೆಲ್ಲ ಕ್ಲೀನ್ ಮಾಡಿದೀನಿ ಯಜಮಾನ್ರೆ. ಅದೊಂದು ಜಾಗ ಕ್ಲೀನ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಧೂಳಿದೆ. ನಿಮಗೆ ಮೊದಲೇ ಹುಷಾರಿಲ್ವಲ್ಲ ಯಜಮಾನ್ರೆ, ಈಗ ತಾನೇ ಚೇತರಿಸ್ಕೊಳ್ತಾ ಇದ್ದೀರಾ, ಮತ್ತೆ ಧೂಳೆಲ್ಲ ಬಂದ್ರೆ. ಪಾಪ ಒಳಗಡೆ ಹೋದ್ರಷ್ಟು ಭಯ ಆಗ್ತಿತ್ತೋ ಇಲ್ವೋ, ಅಷ್ಟೊಂದು ಎದುರಿಸ್ಬಿಟ್ಟೆ ಕಣೆ ನನಗೆ. ಕ್ಲೀನ್ ಮಾಡ್ಬಿಡು. ನೀನು ಅಯ್ಯೋ ನಿನ್ನ ಬನ್ನಿ. ಎಸಿ ಗೀಸಿ ಆಗ್ತಿರೋ ಚೆನ್ನಾಗಿತ್ತು, ಅದಕ್ಕೆ ನೋಡಿದೆ. ಕ್ಲೀನ್ ಮಾಡ್ತೀನಿ ಯಜಮಾನ್ರೆ. ಕ್ಲೀನ್ ಮಾಡಿದ್ರೆ ನೋಡಿ ಸರಿ ಕರಿತೀಯ ಅಲ್ವಾ? ಸರಿ ಬನ್ನಿ ಯಜಮಾನ್ರೆ. ಬನ್ನಿ ಯಜಮಾನ್ರೆ. ಬನ್ನಿ ಯಜಮಾನ್ರೆ ಬನ್ನಿ. ನೀನ್ ಹೇಳೋದೇನೋ ಸರಿ, ನನಗೆ ಹಾರ್ಟ್ ಆಪರೇಷನ್ ಆಗಿದೆ, ಡೆಸ್ಟ್ ತಗೋಬಾರ್ದು ಅಂತ. ಅದಕ್ಕೆ ಯಾಕಂಗ ಆಡ್ತೀಯೋ ನಂಗೆ ಅರ್ಥ ಆಗ್ತಾ ಇಲ್ಲ ಕಣಪ್ಪ. ನಿಮ್ಮ ಒಳ್ಳೇದಕ್ಕೆ ಯಜಮಾನ್ರೆ. ಸರಿಯಪ್ಪ, ಏನು ಒಳ್ಳೇದು ಏನೋ. ಮನೆಯಲ್ಲಿ ಸುಮತಿ ಕಾಟ, ಇಲ್ಲಿ ಬಂದ್ರೆ ನಿನ್ ಕಾಟ. ಅಣ್ಣ ಅಣ್ಣ. ಅಪ್ಪ ಯಜಮಾನ್ರೆ, ನಾನು ಜೇನುತುಪ್ಪ ಹಾಕ ಕೇಳಿದೆ ತಾನೆ? ಅದು ಅದೇನಂದ್ರೆ ಅಚ್ಚಮ್ಮವರು ಆ ಥರ ಏನೋ ಹಾಕ್ಬೇಡ ಅಂತ ಹೇಳಿದ್ರು ಯಜಮಾನ್ರೆ, ಅದಕ್ಕೆ ಏನೂ ಹಾಕ್ಲಿಲ್ಲ. ಅಲ್ಲಪ್ಪ, ಅಚ್ಚುಮ್ಮ ಯಾವಾಗ್ಲೂ ಹೇಳಿದ್ ನೆನ್ಪಿರುತ್ತೆ, ನಾನು ಈಗ ಹೇಳಿದ್ ನೆನ್ಪಿರಲ್ವಲ್ಲಪ್ಪ. ಈ ಅಚ್ಚು ಎಲ್ರಿಗೂ ಎದುರಿಸಿಟ್ಟಿದ್ದಾಳು. ಹೋಗಪ್ಪ ಅತ್ಲಾಗೆ. ಅಣ್ಣ ಎಕ್ಸ್ಕ್ಯೂಸ್ ಮೀ. ಇನ್ಸ್ಪೆಕ್ಟರ್ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಒಂದು ಮುಖ್ಯವಾದ ಮಾಹಿತಿ ಇತ್ತು, ಅದನ್ನು ನಾನು ನಿಮಗೆ ಹೇಳೋಗೋಣ ಅಂತ ಬಂದೆ. ಏನು ಸರ್ ಅದು? ಮಂತ್ರ ಫೋನ್ ಟ್ರ್ಯಾಕ್ ಮಾಡಿದಾಗ ಅವರು ಫ್ಲೈಟ್ ಇಟ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಅವ್ರು ಎಲ್ಲೇ ಇರಲಿ, ನಾವು ಅವ್ರನ್ನ ಹುಡುಕ್ತರೋದು ಹೇಗೆ ಅಂತ ಚೆನ್ನಾಗಿ ಗೊತ್ತು. ಅದು ಹೇಗೆ ಸರ್ ಸಡನ್ನಾಗಿ ಹೋಗೋಕೆ ಸಾಧ್ಯ? ಅಷ್ಟು ಬೇಗ ಹೇಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಸಿಕ್ಬಿಡುತ್ತೆ? ಅಲ್ಲ, ಏನು ಮಾತಾಡ್ತಿದ್ದೀರಿ ಸುಶಾಂತ್ ಅವರೇ? ಈಗ ಫ್ಲೈಟ್ ಟಿಕೆಟ್ ಸಿಗೋದು ಕಷ್ಟನಾ? ನೋಡಿ, ಸದ್ಯಕ್ಕೆ ಅವರು ನಮ್ಮ ಕಣ್ಣಿಂದ ತಪ್ಪಿಸ್ಕೊಂಡಿರ್ಬೋದು, ಅವ್ರನ್ನ ನಾವು ಹಿಡ್ದೇ ಹಿಡಿತೀವಿ. ಅವ್ರು ಸಿಗೋವರೆಗೂ ನೀವು ಸ್ವಲ್ಪ ಹುಷಾರಾಗಿರಿ. ಸರ್, ಆ ನಂಬಿಕೆ ನನಗಿದೆ ಸರ್. ನಿಮಗೆ ಏನೇ ಸಹಾಯ ಬೇಕಿದ್ರೂ ನಮ್ಮನ್ನು ಕೇಳಿ ಸರ್. ಯಾವುದೇ ಸಂದರ್ಭದಲ್ಲಾದ್ರೂ ನಾವು ನಿಮಗೆ ಸಹಾಯ ಮಾಡೋದಕ್ಕೆ ರೆಡಿ ಇರ್ತೀವಿ. ಒಟ್ನಲ್ಲಿ ಅವಳು ನಮಗ್ ಸಿಗ್ಬೇಕು ಅಷ್ಟೇ. ನಮ್ಮೇಲೆ ನಂಬಿಕೆ ಇಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅರ್ಚನಾ ಅವರೇ. ಅವ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಅಥವಾ ನಿಮಗೆ ಯಾರಿಗಾದ್ರೂ ಅಪಾಯ ಇದೆ ಅನ್ಸಿದ್ರು ನನಗೆ ಜಸ್ಟ್ ಕಾಲ್ ಮಾಡಿ, ನಾನಿನ್ ಬರ್ತೀನಿ. ಸರಿ ಸರ್. ಥ್ಯಾಂಕ್ ಯು ಸರ್. SI ಸರ್ ಹೇಳ್ತಿರೋದು ನಿಜನೇ. ಅವಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾಳೆ. ಆಗ್ಲೇ ಎಲ್ರಿಗೂ ಅನುಭವ ಆಗಿದೆ. ಆದಷ್ಟು ನಾವು ಹುಷಾರಾಗಿರ್ಬೇಕು. ಅಣ್ಣ ಕಾಯ್ತಿರ್ತಾನೆ, ನಾನು ಹೋಗಿ ಬರ್ತೀನಿ. ಬನ್ನಿ, ಮನೆಯವ್ರಿಗೂ ಬಿಟ್ಟು ಬರ್ತೀನಿ. ಇಲ್ಲ ಇಲ್ಲ ಥ್ಯಾಂಕ್ಸ್, ನೀವು ರೆಸ್ಟ್ ತಗೊಳ್ಳಿ. ಬರ್ತೀನಮ್ಮ. ಹುಷಾರು. ಶಂಕರು,
ಯಜಮಾನ್ರೆ